ಈ ಗಟಾರ ರಕ್ತ ಇರ್ಬೋದು. ಯಾರು ಯತ್ನಾಳ್ ಅವರು ನಿಮ್ಮ ರಕ್ತ ಕಾಂಗ್ರೆಸ್ ರಕ್ತ ಅದನೋ ಅಥವಾ ಯಾವ್ದು ಗಟಾರ ರಕ್ತ ಅದ ಗೊತ್ತಿಲ್ಲ. ಯಾರಿಗೆ ಅವ್ರದ ನಿಮ್ಮ ಬಗ್ಗೆ ಅಂದಿಲ್ಲ. ಹೌದಾ? ನನ್ನ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡ್ತಿರ್ತೀನಿ ನಾನು. ಆದ್ರೆ ನಾನು ಮೊನ್ನೆ ಆದರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕಗಳ ಬಗ್ಗೆ ಮಾತಾಡಿಲ್ಲ. ನೀವೆಲ್ಲ ಗಮನಿಸಿರ್ಬೋದು. ನಾನು ಏನು ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದ್ದು. ಹೌದು, ಅದು ಇವತ್ತಿನ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದರೆ ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ DNA ಎಲ್ಲರಿಗೂ ಗೊತ್ತದ. ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನು ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ಕೆ ಸಾಧ್ಯ ಅದಾನೆ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ, ಇದು ಹೇಳೋ ಶಕ್ತಿ ಅದ ನೀವು ಕೊಡೋಗ? ಇಟ್ ಈಸ್ ಅವರ್ ಕಮಿಟ್ಮೆಂಟ್. ವಿ ಡನ್ ವಿತ್ ದಟ್. ಹೇಳಂತ ಹೇಳಿ ನೀವು ನೋಡೋಣ. ಅಧಿಕಾರಕ್ಕೆ ಏನು ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಪಾಳೆ ಮಾತು ಬರೋದು, ಮಾತು ಹೋಗೋದು. ನಾನು ಹೆಂಗೇನು ಮಾಡಿಲ್ಲ. ಎಮೋಷ್ನಲಿ ಆ ಕ್ಷಣಕ್ಕಾಗ್ಯದ. ನಾನು ರೆಕ್ಟಿಫೈ ಮಾಡ್ಕೊಂಡಿದ್ದೆ. ನನ್ನ ಪಕ್ಷದವರು ಆ್ಯಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ್ಬೇಕು ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟದು. ಹೌದು, ಒಂದು ಮಂತ್ರಿ ಮಾಡಲಿಕ್ಕಿಲ್ಲ ಅವರು, ಆದರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲೋ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲನೆ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟ ಆಯ್ತಿದ್ದು. ಇನ್ನು ಜೀವನದಾಗ ಇದು ಕೇಳಂಗಿಲ್ಲ. ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ ಅಂದರೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವರು ನಮ್ಮವರು. ನಾನು ಅದಕ್ಕೆ ಏನು ಹೇಳಿಬಿಟ್ಟು ಇಂಥವು ಯಾವುವೂ ಅಪೇಕ್ಷೆ ಪಡೋಂಗಿಲ್ಲ. ನಾನು ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನೆಂದೂ ನಿರೀಕ್ಷೆ ಮಾಡೋಂಗಿಲ್ಲ.